30 ವರ್ಷ ದಾಟಿದವರು ಎಲ್ಲರೂ ಸಹ ಪರೀಕ್ಷೆಗೊಳಗಾಗಬೇಕಾಗುತ್ತೆ. ಅಥವಾ ತಂದೆ ತಾಯಿಗಳಿಗೆ ಏನಾದರೂ ಹೃದಯದ ಕಾಯಿಲೆ ಇದ್ರೆ 20-25 ವರ್ಷಕ್ಕೆ ಮಾಡಿಸ್ಕೋಬೇಕಾಗುತ್ತೆ. ಕಾಮನೆಸ್ಟ್ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ ಟುಡೇ ಇಸ್ ಹೈಪರ್ಟೆನ್ಷನ್. ಆಮೇಲೆ ಡಯಾಬಿಟಿಸ್. ನೀವು 500 ಜನಕ್ಕೆ ಟೆಸ್ಟ್ ಮಾಡಿದ್ರೆ ಒಬ್ಬರಿಗೆ ಅದಿರುತ್ತೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ. ಅದು ಒಂದು ಸಡನ್ ಕಾರ್ಡಿಯಾಕ್ ಡೆತ್ಗೆ ಕಾರಣ. 10 ಜನಕ್ಕೆ ಹೃದಯಾಘಾತ ಆದ್ರೆ ಅದರಲ್ಲಿ 3-4 ಜನ ಆಸ್ಪತ್ರೆ ತಲುಪದೇ ಇಲ್ಲ, ಅಲ್ಲೇ ಮರಣ ಹೊಂದ್ತಾರೆ ಅಥವಾ ದಾರಿ ಮಧ್ಯದಲ್ಲಿ ಮರಣ ಹೊಂದ್ತಾರೆ. ಯಾವ ಸಿಂಪ್ಟಮ್ಸ್ ಇಲ್ಲ ಅನ್ನೋ ಮನೋಭಾವ ಬಿಟ್ಟು ಅವು ಯಾವುದೇ ಚಿಹ್ನೆಗಳೇ ಇರೋದಿಲ್ಲ, ಎಸಿಂಪ್ಟಮ್ಯಾಟಿಕ್ ಡಿಸೀಸ್ ಅಂತೀವಿ. ಅವು ಪರೀಕ್ಷೆ ಒಳಗಾದಾಗ ಮಾತ್ರ ಗೊತ್ತಾಗುತ್ತೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡ್ಕೋಬೇಕು. ಹಾಗೂ ನಿಯಮಿತವಾಗಿ ನಾವು ವ್ಯಾಯಾಮ ಮಾಡಬೇಕು. ಒಂದು 30-45 ನಿಮಿಷ. ದೇಹದ ತೂಕ ಜಾಸ್ತಿ ಆಗದಂಗೆ ನೋಡ್ಕೋಬೇಕು. ಆಹಾರ ಪದ್ಧತಿ ಕಡೆ ಗಮನ ಕೊಡಬೇಕು. ಹೃದಯಘಾತ ರಾಜ್ಯದಲ್ಲಿ ಕೇಸ್ಗಳು ಜಾಸ್ತಿ ಆಗ್ತದೆ. ಅದರಲ್ಲೂ ಯುವಕರಿಗೆ ಹೆಚ್ಚಾಗಿ ಏನಾಗ್ತಿದೆ, ಏನ್ ಕಾರಣ? ಈಗ ಯುವಕರಲ್ಲಿ ಹೃದಯಾಘಾತ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಬಂದಿರತಕ್ಕಂತಹ ನಮ್ಮಲ್ಲಿ ಪ್ರತಿದಿನ ಜಯದೇವ ಆಸ್ಪತ್ರೆ ಬೆಂಗಳೂರಲ್ಲಿ ಹೃದಯಾಘಾತ ಆಗಿ ಬರ್ತಕ್ಕಂಥವರು ಒಂದು 30 ಜನ ಇರ್ತಾರೆ. ಅದರಲ್ಲಿ 45 ವರ್ಷಗಳಿಂದ ಕೆಳಗಡೆ ಇರ್ತಕ್ಕಂಥವ್ರು ಒಂದು 20% ಇರ್ತಾರೆ. ನಾವು ಅನಲೈಸ್ ಮಾಡಿದಾಗ ಬಹಳ ಜನಗಳಿಗೆ ಜೀವನ ಶೈಲಿಯಿಂದ ಬರ್ತಕ್ಕಂಥದ್ದು ಒಂದು ಅವರ ಅಭ್ಯಾಸಗಳು. ಬಹಳ ಜನ ಯಂಗ್ಸ್ಟರ್ಸ್ ಎಲ್ಲ ಈಗ ಇತ್ತೀಚೆಗೆ ಸ್ಮೋಕಿಂಗ್ ವೆರಿ ಕಾಮನ್ ಆಗಿದೆ. ಅದು ತಂಬಾಕು ಯಾವುದೇ ತರ ಸೇವನೆ ಇರಲಿ, ಅದು ಸ್ಮೋಕಿಂಗು, ಕೆಲವರು ಹುಕ್ಕ ಬೇರೆ ಬೇರೆ ರೀತಿಯಲ್ಲಿ ತಗೋತಾರೆ. ಅದರ ಜೊತೆಗೆ ಮಾದಕ ವಸ್ತುಗಳ ಸೇವನೆಯನ್ನು ನೋಡ್ತಾ ಇದ್ವಿ. ಗಾಂಜಾ ಇರ್ಬೋದು, ಆಂಫಿಟಮಿನ್, ಕೊಕೇನ್, ಮ್ಯಾರಿಜೋನಾ, ಈ ತರ ಕೆಲವು ಸೇವನೆಯಿಂದಲೂ ಆಗ್ತಾ ಇದೆ. ಹಾಗೂ ರಕ್ತದ ಒತ್ತಡ ಬಹಳಷ್ಟು ಯುವಕರಿಗೆ 30 ವರ್ಷ ದಾಟಿದವರಿಗೆ, ಈಗ ನಮ್ಮ ಅಂಕಿ ಸಂಖ್ಯೆಗಳ ಪ್ರಕಾರ 25-30%, 30 ವರ್ಷ ದಾಟಿದವರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ. ಅದು ಚೆಕ್ ಮಾಡಿಸ್ಕೊಡಲ್ಲ, ಅನ್ಡಿಟೆಕ್ಟೆಡ್. ಅಲ್ಲಿ ಏನಾದ್ರು ಅಡ್ಮಿಟ್ ಆಗಿರ್ತಾರೆ, ಹಾರ್ಟ್ ಅಟ್ಯಾಕ್ ಆದಾಗ BP ಇದೆ ಅಂದ್ರೆ ಗೊತ್ತಿಲ್ಲ ಅಂತಾರೆ, ಸಕ್ಕರೆ ಕಾಯಿಲೆ ಇತ್ತ ಅಂದ್ರೆ ಗೊತ್ತಿಲ್ಲ ಅಂತಾರೆ. ಬಟ್ ಇಲ್ಲಿ ಬರುತ್ತೆ ಅಂದ್ರೆ ಎರಡೂ ಸೈಲೆಂಟ್ ಡಿಸೀಸ್, ಎಸಿಂಪ್ಟಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಸೈಲೆಂಟ್ ಡಿಸೀಸ್. ಅದನ್ನ ತಪಾಸಣೆಗೆ ಒಳಪಡಬೇಕು 30 ವರ್ಷ ದಾಟಿದವರು, ಅದು ಮಾಡ್ಕೊಂಡಿರಲ್ಲ. ಹಾಗೂ ಆಹಾರ ಪದ್ಧತಿನೂ ಸಹ ಬದಲಾಗಿದೆ. ಈಗ ನಾವೆಲ್ಲ ಉತ್ತಮವಾದ ಆಹಾರ ಅಂದ್ರೆ ಸ್ವಲ್ಪ ಹಣ್ಣು, ತರಕಾರಿ, ಸೊಪ್ಪು, ಬೇಳೆ, ನಾರಿನಾಂಶ ಇರ್ತಕ್ಕಂಥ ತರಕಾರಿ ತಗೋಬೇಕು. ಮಾಂಸಾಹಾರ ಅಷ್ಟು ಒಳ್ಳೆಯದಲ್ಲ. ಅದರಲ್ಲಿ ರೆಡ್ ಮೀಟ್ ಅಂತೂ ಬಹಳ ಪ್ರಾಸೆಸ್ ಫುಡ್ ಅಂಡ್ ರೆಡ್ ಮೀಟ್ ಅಂತಾರೆ, ಅದು ಒಳ್ಳೆಯದಲ್ಲ. ಮೀನಿನ ಆಹಾರ ಹೃದಯಕ್ಕೆ ಒಳ್ಳೆಯದಾಗ್ತದೆ. ಹಾಗೂ ದೈಹಿಕ ಚಟುವಟಿಕೆ ಇಲ್ಲ, ಬಹಳಷ್ಟು ಜನಗಳಿಗೆ ದೈಹಿಕ ಚಟುವಟಿಕೆ ಇಲ್ಲ, ಸೋಮಾರಿತನ. ಈಗ ಬೊಜ್ಜು ನೋಡಿರ್ಬೋದು ನಿಮಗೆ, ಅಬ್ಡಾಮಿನಲ್ ಒಬೆಸಿಟಿ ಅಂತ ಹೇಳ್ತೀವಿ. ಅದರಲ್ಲಿ ಸಾಕಷ್ಟು ಸಂತತ ಸುತ್ತಳತೆ ಜಾಸ್ತಿ ಆಗುತ್ತೆ. ಅದಿರೋರಿಗೆ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗಿ ಅವರಿಗೆ ರಕ್ತದ ಒತ್ತಡನೂ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಅಂಶನೂ ಜಾಸ್ತಿ ಇರುತ್ತೆ, BPನೂ ಜಾಸ್ತಿ ಇರುತ್ತೆ. ದೈಹಿಕ ಚಟುವಟಿಕೆ ಇದ್ದಲ್ಲೇ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈ ಕೊಲೆಸ್ಟ್ರಾಲ್ ಅಂಶ ಕೆಲವರಿಗೆ ಜಾಸ್ತಿ ಇರುತ್ತೆ, ಅದು ಫ್ಯಾಮಿಲಿಯಲ್ಲಿ ಇರುತ್ತೆ. ಈ ದಪ್ಪಗಿದ್ದವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತಲ್ಲ, ಅವರಿಗೆ ನಮ್ಮ ಕೊಲೆಸ್ಟ್ರಾಲ್ ಲಿವರ್ ಅಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇದ್ರೂ ಸಹ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೆಮಿಯಾ ಅಂತೀವಿ, ಅದರಿಂದಲೂ ಆಗುತ್ತೆ. ಜೊತೆಗೆ ಮಾನಸಿಕ ಒತ್ತಡಗಳು, ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಒತ್ತಡ ಇರುತ್ತೆ. ಯುವಕರಲ್ಲಿ ಈ ಅಭ್ಯಾಸ ಮೊದಲನೇದಾಗಿ ಹೇಳಿದಾಗೆ ಸ್ಮೋಕಿಂಗ್ ಹಾಗೂ ಮಾದಕ ವಸ್ತುಗಳು, ಹಾಗೂ ಅತಿಯಾದ ಮದ್ಯಪಾನ, ಎಕ್ಸಸೈಸ್ ಇಲ್ಲ. ಆಮೇಲೆ ಆಹಾರ ಪದ್ಧತಿ ಹೇಳಿದಂಗೆ ಈಗೆಲ್ಲ ಎಲ್ಲ ಪಿಜ್ಜಾ, ಬರ್ಗರು, ಅತಿಯಾದ ಕೊಬ್ಬಿನಾಂಶ ಇರ್ತಕ್ಕಂಥದ್ದು, ಅದನ್ನು ಸಹ ಒಂದು ಕಾರಣ. ವಾಯು ಮಾಲಿನ್ಯ, ಇತ್ತೀಚೆಗೆ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್ ಸಹ, ಎಸ್ಪೆಷಲಿ ಸಿಟಿಗಳಲ್ಲಿ, ಇಂಡಸ್ಟ್ರಿಯಲೈಸ್ಡ್ ಟೌನ್ಗಳಲ್ಲಿ ವಾಯು ಮಾಲಿನ್ಯ ಸಹ ಒಂದು ಮುಖ್ಯವಾದ ಕಾರಣ. 45 ವರ್ಷ ರಿಪೋರ್ಟ್ ಅಂದ್ರೆ ನಾವಾಗ್ಲೇ ಟ್ರೀಟ್ ಮಾಡ್ತಾ ಇದೀವಿ. ಅದರಲ್ಲಿ ನನಗೆ ಮೇಲೆ ತಿಳಿದ ಅಂಶಗಳು, ಒಂದು, ಕೆಲವರಿಗೆ ಅನುವಂಶೀಯತೆ ಜೆನೆಟಿಕ್ಸ್ ಅಂತ ಆಗುತ್ತೆ. ತಂದೆ ತಾಯಿಗಳಿಗೆ ಏನಾದರೂ ಬೇಗ ಅವರಿಗೆ
ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಥವಾ ಬೈಪಾಸ್ ಆಗಿರುತ್ತೆ. ಅದು ಜೆನೆಟಿಕ್ಸ್ ಇಂದಲೂ ಬರುತ್ತೆ. ಬಟ್ ಮೇನ್ ಕಾರಣಗಳು ನಾವು ಇಲ್ಲಿ ಗಮನಿಸಿರ್ತಕ್ಕಂಥದ್ದು ಒಂದು ಸ್ಮೋಕಿಂಗ್. ಇದರಲ್ಲಿ ಸ್ಮೋಕಿಂಗ್ ಒಂದು ಕಾರಣ. ಅದ್ರ ಜೊತೆಗೆ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಹಾಗೂ ಮಧುಮೇಹ ರೋಗ ಅದ್ರ ಬಗ್ಗೆ ಅವರು ಪರೀಕ್ಷೆ ಆಗಿರೋದಿಲ್ಲ. ಇವು ಇಲ್ಲಿಗೆ ಬಂದಾಗ ಬರುತ್ತೆ. ಕೆಲವರಿಗೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ. ಇವು ಮೇನ್ ಕಾರಣಗಳು. ಅದ್ರ ಜೊತೆಗೆ ಓವರ್ ವೇಟ್ ಇರುತ್ತಲ್ಲ, ಒಬೆಸಿಟಿ ಅನ್ನೋದು ಅದು ಸಹ ಒಂದು ಕಾರಣ. ಸ್ಮಾಲ್ ಪರ್ಸೆಂಟೇಜ್ ನಾವು ನೋಡಿದಾಗ ಆಲ್ಮೋಸ್ಟ್ ಒಂದು ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಬದಲಾಗಿರೋದ್ರಿಂದ ಒಂದು 5 to 6% ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಹೌದು. 30 ವರ್ಷ ದಾಟಿದವರು ಎಲ್ಲರೂ ಸಹ ಪರೀಕ್ಷೆಗೊಳಗಾಗುತ್ತೆ. ಅಥವಾ ತಂದೆ ತಾಯಿಗಳಿಗೆ ಏನಾದ್ರು ಹೃದಯದ ಕಾಯಿಲೆ ಇದ್ರೆ, ಜೆನೆಟಿಕ್ ಇನ್ಫ್ಲೂಯೆನ್ಸ್ ಇದ್ರೆ ಇನ್ನು ಕಡಿಮೆ 20-25 ವರ್ಷಕ್ಕೆ ಮಾಡಿಸ್ಕೋಬೇಕಾಗುತ್ತೆ. ಈಗ ಏನಾಗುತ್ತೆ, ಸಡನ್ ಕಾರ್ಡಿಯಕ್ ಡೆತ್ ಏನಂದ್ರೆ ಸಡನ್ ಆಗಿ ಹಾರ್ಟ್ ನಿಲ್ತಕ್ಕಂಥದ್ದು. ಕಾಮನೆಸ್ಟ್ ಕಾಸ್ ಅಂದ್ರೆ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿ ಹೃದಯಾಘಾತ ಆಗ್ತಕ್ಕಂಥದ್ದು. ಬಟ್ ಬೇರೆ ಬೇರೆ ಕಾರಣಗಳಿಂದಲೂ ಒಂದ್ಸರಿ ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ. ಇದು 20 ಕೆಳಗಡೆ ವಯಸ್ಸಿನ ಇರ್ತಕ್ಕಂಥವ್ರಿಗೆ ಏನಾಗುತ್ತೆ, ಕೆಲವೊಮ್ಮೆ ಹೈಪರ್ಟ್ರೋಫಿ ಆಫ್ ದಿ ಹಾರ್ಟ್ ಅಂದ್ರೆ ಹೃದಯದ ಮಾಂಸಖಂಡ ಏನಿರುತ್ತೆ, ನಾವೇನಾದ್ರೆ ಅದು ಹೈಪರ್ಟ್ರೋಫಿ ಆಗುತ್ತೆ, ದಪ್ಪ ಆಗಿರುತ್ತೆ. ಅದು 1 in 500, ನೀವು 500 ಜನಕ್ಕೆ ಟೆಸ್ಟ್ ಮಾಡಿದ್ರೆ ಒಬ್ಬರಿಗೆ ಆಗಿರುತ್ತೆ ಹೈಪರ್ಟ್ರೋಫಿ ಕಾರ್ಡಿಯೋಮಯೋಪತಿ. ಅದು ಒಂದು ಸಡನ್ ಕಾರ್ಡಿಯಕ್ ಡೆತ್ ಕಾರಣ ಆಗಿರುತ್ತೆ. ಕೆಲವರಿಗೆ ಆ ಹಾರ್ಟ್ ಮಸಲ್ ವೀಕ್ನೆಸ್ ಆಗಿರುತ್ತೆ. ಹಾರ್ಟ್ ಮಸಲ್ ಅಂದ್ರೆ ಕಾರ್ಡಿಯೋಮಯೋಪತಿ ಅಂತ ಏನ್ ಹೇಳ್ತೀವಿ ಅದಾಗಿರುತ್ತೆ. ಕೆಲವರಿಗೆ ಎಲೆಕ್ಟ್ರಿಕಲ್ ಅಬ್ನಾರ್ಮಾಲಿಟೀಸ್ ಅಂತ ಇರುತ್ತೆ. ಅದು ಕಡಿಮೆ ಜನಗಳಿಗಿದ್ರು ತಕ್ಷಣ ಕೆಲವರಿಗೆ ಆ ವಯಸ್ಸಿನಲ್ಲಿ, ಕಿರಿ ವಯಸ್ಸಿನಲ್ಲಿ ನಾವೇನೋ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತೀವಿ. ಅಂದ್ರೆ ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ ಏನಿರುತ್ತೆ, ಸಡನ್ ಆಗಿ ಹೃದಯದ ವೇಗ ಜಾಸ್ತಿ ಬಿಡುತ್ತೆ ಆಗೋದು, ನಿಂತೋಗೋದು, ಆ ತರ. ಅವುಗಳಿಗೆ ನಾವೇನ್ ಹೇಳ್ತೀವಿ, ಒಂದು ಲಾಂಗ್ ಕ್ಯೂಟಿ ಅಂತ ಹೇಳ್ತೀವಿ, ಬ್ರುಗಾಡಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆಮೇಲೆ ಒಂದ್ಸರಿ ಅರಿಥ್ಮೋಜೆನಿಕ್ ಆರ್ವಿ ಡಿಸ್ಪ್ಲೇಸಿಯಾ, ಈ ತರ ನಮ್ಮ ಟರ್ಮಿನಾಲಜಿ. ಅದು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ, ಅತಿ ಹೆಚ್ಚು ಇಲ್ಲ. ನೀವು 10,000ಕ್ಕೆ ಒಬ್ರಿಗೆ ಇರ್ಬೋದು, ಆ ತರ. ಇವು ಈಗ ಏನಾಗಿದೆ ಹಾಸನದಲ್ಲಿ ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ. ಈಗ ನಾನು ಅಲ್ಲಿ ನಮ್ಮ ಸಮಿತಿಗೆ ಅದು ನಮಗೆ ಜವಾಬ್ದಾರಿ ವಹಿಸಿದರೆ, ಅದು ಇದುವರೆಗೂ ಅಲ್ಲಿ ಯಾವುದೇ ಮರಣೋತ್ತರ ಪರೀಕ್ಷೆಗಳು ಆಗಿಲ್ಲ. ಅದು ಏನಕ್ಕಾಗಿದೆ ಅನ್ನೋದಕ್ಕೆ ನಾವು ಈಗ ಒಂದು ಪ್ರೋಫಾರ್ಮಾ ಮಾಡಿ ಅಲ್ಲಿ ಇರ್ತಕ್ಕಂಥ ವೈದ್ಯರಿದಾರಲ್ಲ, DHO ಹಾಗೂ ಹಾಸನ ವೈದ್ಯಕೀಯ ಕಾಲೇಜಿನಲ್ಲಿ ಇರ್ತಕ್ಕಂಥ ವೈದ್ಯರುಗಳಿಗೆ ಒಂದು ಪ್ರೋಫಾರ್ಮಾ, ಒಂದು ಕ್ವಶನ್ನೇರ್ ಕಳಿಸಿದ್ದೀವಿ. ಅವರಿಗೆ ಈ ಹಿಂದೆ ಏನಾದ್ರು ಹೃದಯಾಘಾತ, ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ತಗೋತಿದ್ರಾ, ಅಥವಾ ರಕ್ತದ ಒತ್ತಡಕ್ಕೆ ತಗೋತಾ ಇದ್ರಾ, ಅಥವಾ ಮಧುಮೇಹ ರೋಗ ತಗೋತಾ ಇದ್ರಾ, ಇನ್ನೇನಾದ್ರೂ ಔಷಧಿಗಳ ಇದು ಬಳಕೆ ಇತ್ತಾ, ಅಥವಾ ಅವ್ರಿಗೆ ಏನಾದ್ರೂ ದುಶ್ಚಟಗಳಿತ್ತ, ಓವರ್ ವೇಟ್ ಇದ್ರಾ, ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಏನಿತ್ತು, ಇವೆಲ್ಲ ನಾನು ಮೇಲೆ ತಿಳಿಸಿದಂತ ಎಲ್ಲಾ ವಿವರಗಳನ್ನ ನೋಡಿದ್ಮೇಲೆ ನಾವು ಪರೋಕ್ಷವಾಗಿ ಹೃದಯಾಘಾತ ಆಗಿರ್ಬೋದು ಅಂತ ಹೇಳ್ಬೋದೇ. ಅದಕ್ಕೆ ಆಕ್ಚುಯಲ್ ಅಟಾಪ್ಸಿ ಆದಾಗ ನಮಗೆ ಅದು ಏನ್ ಕಾರಣ ಅಂತ ಗೊತ್ತಾಗುತ್ತೆ. ಇದು ವರ್ಬಲ್ ಅಟಾಪ್ಸಿ ತರ ಹೆಚ್ಚು ಕಡೆ ನಾವು ಪರೋಕ್ಷವಾಗಿ ಏನು ಹೃದಯಾಘಾತ ಆಗಿದೆಯೋ ಇಲ್ಲ ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ ಒಂದು ಕ್ವಶನೇರ್ ಅಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಅದನ್ನ ಬಂದ ನಂತರ ಅನಲೈಸ್ ಮಾಡ್ತೀವಿ. ನಮ್ಗೆ ಇನ್ನು 10ನೇ ತಾರೀಕಿನ ತನಕ ಟೈಮ್ ಕೊಟ್ಟಿದ್ದಾರೆ ಸಮಿತಿಯ ರಿಪೋರ್ಟ್. ಆಗ ಬಂದಾಗ ಎಷ್ಟು ಜನಕ್ಕೆ ನಿಜವಾಗಿ ಹೃದಯಾಘಾತ ಆಗಿರಬಹುದು ಅನ್ನುವ ಒಂದು ಶಂಕೆ ಗೊತ್ತಾಗುತ್ತೆ. ಜೊತೆಗೆ ಅಂದ್ರೆ ಬೇರೆ ಕಾಯಿಲೆಗಳನ್ನ ಮೇನ್ ಈಗ ಆಲ್ರೆಡಿ ಗೊತ್ತಿರ್ತಕ್ಕಂಥವ್ರು ಡಯಾಬಿಟಿಸ್ ಇರ್ತಕ್ಕಂಥವ್ರು, ಅವರಿಗೆ ಮಧುಮೇಹ ರೋಗ ಇರೋರಿಗೆ 2 to 3 times ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ರಕ್ತದ ಒತ್ತಡ ಇರೋರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಕಂಟ್ರೋಲ್ ಆಗಿಲ್ದಲೇ ಇರುತ್ತೆ. ನಾನು ಹೇಳಿದ್ನಲ್ಲ 30% ಬ್ಲಡ್ ಪ್ರೆಷರ್ ಇರುತ್ತೆ 30 ದಾಟಿದವರು ಅಂದ್ರೆ. ಕಾಮನೆಸ್ಟ್ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ ಟುಡೇ ಇಸ್ ಹೈಪರ್ಟೆನ್ಷನ್. ಆಮೇಲೆ ಡಯಾಬಿಟಿಸ್ ನಮ್ಮ ಇದರಲ್ಲಿ 12% ಇರುತ್ತೆ. ಪ್ರೀ ಡಯಾಬಿಟಿಕ್ ಎಲ್ಲ ಸೇರಿದ್ರೆ ಒಂದು 20% ಆಗುತ್ತೆ. ಸೊ ರಕ್ತದ ಒತ್ತಡ ಹಾಗೂ ಅವರಿಗೆ ಮಧುಮೇಹ ರೋಗ ಇದ್ರೆ ಹೃದಯಾಘಾತ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅನುವಂಶೀಯತೆಯೂ ಸಹ ಮನೆಯಲ್ಲಿ ಯಾರಿಗಾದ್ರೂ ಹೃದಯಾಘಾತ ಆಗಿದ್ರೆ ಅದು ಕಾರಣ ಇರುತ್ತೆ.
ತಕ್ಷಣವಾಗಿ ಕ್ರಮ ತೆಗೆದುಕೊಳ್ಬೇಕು. ಯಾಕಂದ್ರೆ ಬಸ್ ಚಾಲಕರು ಕೂಡ ಎದೆನೋವಿಂದ ಬಳಸಿದ ತಕ್ಷಣ ಆಸ್ಪತ್ರೆಗೆ ಸಾಗಿಸುತ್ತವೆ ಅವರು ತಕ್ಷಣವಾಗಿ ಆಗುತ್ತೆ. ಅದು ಏನ್ ಮಾಡ್ತಾರೆ? ಹೃದಯಾಘಾತ ಆದಾಗ ಅವ್ರು ಬಹಳಷ್ಟು ಜನ ನೀವು ಹೇಳಿದ್ರಲ್ಲ 10 ಜನಕ್ಕೆ ಹೃದಯಾಘಾತ ಆದ್ರೆ ಅದರಲ್ಲಿ 3-4 ಜನ ಆಸ್ಪತ್ರೆ ತಲುಪದೇ ಇಲ್ಲ. ಹೌದು. ತಕ್ಷಣನೇ ಅಲ್ಲೇ ಮರಣ ಹೊಂದ್ತಾರೆ ಅಥವಾ ದಾರಿ ಮಧ್ಯದಲ್ಲಿ ಮರಣ ಹೊಂದ್ತಾರೆ. ಹಾಗೂ ಆದಷ್ಟು ಬೇಗ ಆಸ್ಪತ್ರೆಗೆ ಬರ್ಬೇಕಾಗುತ್ತೆ. 1 ಗಂಟೆ 2 ಗಂಟೆ ಒಳಗಡೆನೆ ಬರ್ಬೇಕಾಗುತ್ತೆ. ಇಲ್ಲಿ ಬೆಂಗಳೂರು ತಲುಪೋದಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಏರಿಯಾದಲ್ಲಿರೋರಿಗೆ ತಲುಪೋದು ಕಷ್ಟ ಆಗುತ್ತೆ. ಅದಕ್ಕೆ ಈಗ ಆ, ಪುನೀತ್ ರಾಜ್ಕುಮಾರ್ ಹೃದಯ ಹೃದಯ ಜ್ಯೋತಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ ಎಲ್ಲ ತಾಲೂಕು ಮಟ್ಟದಲ್ಲಿ ಈ ಒಂದು ಹಬ್ ಅಂಡ್ ಸ್ಪೋಕ್ ಮಾಡಲ್ ಅಂತ ಒಂದು ವ್ಯವಸ್ಥೆ ಮಾಡಿದೆ. ಅಲ್ಲೇನಂದ್ರೆ ಅವ್ರು ಯಾರು ಹತ್ತಿರದ ತಾಲೂಕಿಗೆ ಹೋದ್ರೆ ಅಲ್ಲಿ ಎದೆನೋವು ಇದೆ ಅಂದ್ರೆ ತಕ್ಷಣ ಒಂದು ECG ಮಾಡ್ತಾರೆ. ಆ ECGನ ನಾವು AI ಮೂಲಕ ಅಥವಾ ಕ್ಲೌಡ್ ಮೂಲಕ ಎಕ್ಸ್ಪರ್ಟ್ಸ್ಗೆ ರವಾನೆ ಮಾಡ್ತಾರೆ. ಅದು ಹೃದಯ ಆಘಾತ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ಪಕ್ಷ ಹೃದಯಾಘಾತ ಆಗಿದ್ರೆ ತಕ್ಷಣ ಅದು ಸ್ಪೆಷಲಿಸ್ಟ್ ಇಂದ ಅವರಿಗೆ ರಕ್ತ ಹೆಪ್ಪುಗಟ್ಟಿರುತ್ತೆ, ರಕ್ತನಾಳದಲ್ಲಿ ಅದನ್ನ ಕರಗುವಂತ ಔಷಧಿ ಕೊಟ್ಟಿರ್ತಾರೆ. ಅದನ್ನು ಸಹ ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ. ಅಲ್ಲಿ ಥ್ರಾಂಬೋಲಿಟಿಕ್ ಥೆರಪಿ ಅಥವಾ ಫೈಬ್ರಿನೋಲಿಟಿಕ್ ಥೆರಪಿ ಅಂತೀವಿ. ಅದು ಕೊಟ್ಟಾಗ 80% 90% ಉತ್ತಮ ಆಗ್ತಾರೆ. ಇನ್ನು 10-20%ನವ್ರಿಗೆ ಒಮ್ಮೊಮ್ಮೆ ಅದು ಕೆಲಸ ಮಾಡೋದಿಲ್ಲ. ಆಗ ಈ ಹಬ್ ಹಾಸ್ಪಿಟಲ್ ಅಂತ ಇರುತ್ತೆ. ಈಗ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತ ತಾಲೂಕುಗಳಲ್ಲಿ ಅವರು ನಮ್ಮ ಈ ಮೇನ್ ಜಯದೇವಾಗ ಬರ್ಬೋದು. ಮೈಸೂರಿನಲ್ಲಿ ಒಂದು ಬರೋದು ಜಯದೇವ ಬರ್ತಾರೆ. ಕಲಬುರಗಿನಲ್ಲೂ ಇದೆ. ಆಮೇಲೆ ದಾವಣಗೆರೆಯಲ್ಲೆಲ್ಲ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಸಹ ಐಡೆಂಟಿಫೈ ಮಾಡಿದ್ದಾರೆ. ಎಲ್ಲೆಲ್ಲಿ ಜಯದೇವ ಆಸ್ಪತ್ರೆ ಇಲ್ಲ ಅವರು ಅಲ್ಲಿ ತಕ್ಷಣ ಹೋದ್ರೆ ಅವಾಗ ಅವರಿಗೆ ಆಂಜಿಯೋಗ್ರಾಮ್ ಮಾಡಿ ಏನಾದ್ರು ಬ್ಲಾಕೇಜ್ ಇದ್ರೆ ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ. ನಮ್ಮಲ್ಲಿ ಏನಂದ್ರೆ ಹೃದಯಾಘಾತ ಆದಾಗ ಕರೆಕ್ಟ್ ಟ್ರೀಟ್ಮೆಂಟ್ ಅಂದ್ರೆ ಫೈಬ್ರಿನೋಲಿಟಿಕ್ ಥೆರಪಿಗಿಂತ ತಕ್ಷಣ ನಮ್ಮ ಈ ಆಂಜಿಯೋಗ್ರಾಮ್ ಫೆಸಿಲಿಟೀಸ್ ಇರೋ ಕಡೆ ಹೋಗಿ ತಕ್ಷಣ ಅವ್ರನ್ನ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು ಮಾಡೋದು ಬೆಟರ್. ಯಾಕಂದ್ರೆ ಈ ಫೈಬ್ರಿನೋಲಿಟಿಕ್ ಥೆರಪಿ ಥ್ರಾಂಬೋಲಿಸಿಸ್ ಅಂತ ಏನ್ ಕೊಡ್ತೀವಿ ಅದರ ಸಕ್ಸಸ್ ರೇಟು 70 to 80% ಇರುತ್ತೆ. ಇನ್ನೊಂದು 20%ಗೆ ಅದು ಸಕ್ಸಸ್ ಆಗದಲೇ ಇರ್ಬೋದು. ಆದ್ರೂ ಅಟ್ಲೀಸ್ಟ್ ಈಗ ಆ ತಾಲೂಕು ಮಟ್ಟದಲ್ಲಿ ಅಷ್ಟು ಜನನ ಉಳಿಸ್ಬೋದು ತಕ್ಷಣ ಹೋದಾಗ. ಅಂದ್ರೆ ತಡ ಮಾಡಬಾರ್ದು. ಟೈಮ್ ಈಸ್ ಕ್ರಿಟಿಕಲ್. 1 ಗಂಟೆ ಹತ್ರ ಹೋದ್ರೆ ಇನ್ನೂ ಒಳ್ಳೇದು, ಅಥವಾ 3 ಗಂಟೆ ಒಳಗಡೆನೆ ಬರುತ್ತೆ. ಒಮ್ಮೊಮ್ಮೆ ನಮ್ಮಲ್ಲಿ ಇಲ್ಲಿ ಬರ್ತಕ್ಕಂಥ 12 ಗಂಟೆ ಆಗಿರುತ್ತೆ, ಆಲ್ರೆಡಿ 24 ಗಂಟೆ ಆಗಿರುತ್ತೆ. ಹಾಗೇನಾಗುತ್ತೆ ಟೈಮ್ ಹೋದಂಗೆಲ್ಲನ ಹಾರ್ಟ್ ಮಸಲ್ ಇರುತ್ತಲ್ಲ, ಪಂಪಿಂಗ್ ಮಸಲ್, ಮಯೋಕಾರ್ಡಿಯಂ ಅಂತ ಏನ್ ಹೇಳ್ತೀವಿ, ಅದಕ್ಕೆ ವೀಕ್ನೆಸ್ ಆಗಿ LV ಡಿಸ್ಫಂಕ್ಷನ್ ಆಗುತ್ತೆ. ಅವರು ರಕ್ತನಾಳ ಓಪನ್ ಮಾಡಿದ್ರು ಸಹ ಅವ್ರು ಪೂರ್ತಿಯಾಗಿ ಗುಣ ಆಗುತ್ತೆ. ಅದಕ್ಕೆ ತಕ್ಷಣ ಹೋದ್ರೆ ಆ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗೋದನ್ನ ತಡಿಬಹುದು. ಬ್ಲಾಕೇಜ್ ನ ಓಪನ್ ಮಾಡಿದ ತಕ್ಷಣ ಆಗ ಹಾರ್ಟ್ ಮಸಲ್ ಡೆತ್ ಆಗಲ್ಲ. ಬ್ಲಾಕೇಜ್ ಕಂಟಿನ್ಯೂ ಆದ್ರೆ ವಿತೌಟ್ ಎನಿ ಓಪನಿಂಗ್ ಅಥವಾ 6 ಗಂಟೆಗಳ ಕಾಲ ಜಾಸ್ತಿ ಅದು ಓಪನ್ ಆಗುತ್ತೆ. ಪ್ರತಿ ಗಂಟೆಗೂ ಸಹ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಜಾಸ್ತಿ ಹೊತ್ತು ಓಪನ್ ಆಗ್ಲಿಲ್ಲ ಅಂದ್ರೆ ಮಸಲ್ ವೀಕ್ ಆಗುತ್ತೆ. ಅವಾಗ ಅವರು ಹಾರ್ಟ್ ಫೇಲ್ಯೂರ್ ಆಗಿ ಉಬ್ಸ ಆಯಾಸ ಅಂತ ಬರ್ತಾರೆ. ಅದಕ್ಕೆ LV ಡಿಸ್ಫಂಕ್ಷನ್ ಅಂತ ಏನ್ ಹೇಳ್ತೀವಿ, ಹಾರ್ಟ್ ಫಂಕ್ಷನ್ ಕಡಿಮೆ. ಕೆಲವು ಸಾರ್ವಜನಿಕರು ಮಾತಾಡ್ತಾರೆ ಈ ವ್ಯಾಕ್ಸಿನ್ ವಿಚಾರ ಈಗ ನಾವು ಅದನ್ನು ಸಹ ನಮ್ಮ ಮುಂದೆ ಇದೆ. ಅದು ಸರ್ಕಾರದಿಂದ ಕೋವಿಡ್ ಇಂದ ಬಳಲಿದಂತ ವ್ಯಕ್ತಿಗಳಲ್ಲಿ ಏನಾದರೂ ಹೃದಯಾಘಾತ ಜಾಸ್ತಿ ಇದೆಯಾ ಅಥವಾ ವ್ಯಾಕ್ಸಿನ್ ಇಂದ ಏನಾದರೂ ಆಗಿದೆ ಅನ್ನೋದು ಸಹ ನಮ್ಮ ಸಮಿತಿಗೆ, ನಮ್ಮ ಅಧ್ಯಕ್ಷತೆಯಲ್ಲಿ ಸಮಿತಿ ಸಹ ಎಕ್ಸಾಮ್ ಮಾಡ್ತಾ ಇದೆ. ಅದರಲ್ಲಿ ನಾವು ಬೇರೆ ಬೇರೆ ಪ್ರಪಂಚದಲ್ಲಿ ಈಗಾಗಲೇ ಪಬ್ಲಿಷ್ಡ್ ಲಿಟ್ರೇಚರು ಇದೆ. ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ವ್ಯಾಕ್ಸಿನ್ ಇಂದ ಏನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆ ನಮ್ಮ ಭಾರತ ದೇಶದಲ್ಲೂ ಸಹ ಇತ್ತೀಚೆಗೆ ICMR ಅನ್ನೋ ರಿಸಲ್ಟ್ ಸಹ ಬಂದಿದೆ. ವ್ಯಾಕ್ಸಿನ್ ಇಂದ ಹೃದಯಾಘಾತ ಆಗಿರುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಆ ರಿಪೋರ್ಟ್ಗಳ ಪ್ರಕಾರ. ಅಂದ್ರೆ ವ್ಯಾಕ್ಸಿನ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಸಂದೇಶ ಇದೆ. ಅದರ ಜೊತೆಗೆ ಕೋವಿಡ್ ನಿಂದ ಬಳಲಿದವರಿಗೆ ಅವಾಗ ಏನಾಗುತ್ತೆ, ನಾವು ಕೋವಿಡ್ ನಿಂದ ಇಲ್ಲಿ ನಾವು ಕೆಲವು ಅಡ್ಮಿಟ್ ಆದ ಪೇಷಂಟ್ಗಳು ನೋಡಿದಾಗ ಅವರಿಗೆ ಕೋವಿಡ್ ನಿಂದ ಬಳಲಿದವರಿಗೆ ಹೃದಯಾಘಾತ ಆಗ್ತಾ ಇತ್ತು, ಪಲ್ಮನರಿ ಎಂಬಾಲಿಸಮ್ ಅಂತ ಆಗ್ತಾ ಇತ್ತು. ಅದು ಕ್ಲಾಟ್ಸ್ ಫಾರ್ಮೇಶನ್ ಆಗ್ತಾ ಇತ್ತು. ಅದು ವೇನ್ಸ್ ಎಲ್ಲ ಇದ್ರೆ ಲಂಗ್ಸ್ ಹೋಗಿ ಪಲ್ಮನರಿ ಎಂಬಾಲಿಸಮ್ ಆಗುತ್ತೆ. ರಕ್ತನಾಳದಲ್ಲಿ ಆದಾಗ ಹೃದಯಾಘಾತ ಆಗಿದೆ. ಅದು ಇಫೆಕ್ಟ್ ಎಷ್ಟು ದಿನ ಇರುತ್ತೆ ಅಂದ್ರೆ ಈಗ ಏನು ಪಬ್ಲಿಷ್ಡ್ ಲಿಟ್ರೇಚರ್ ಪ್ರಕಾರ 3 ತಿಂಗಳು 6 ತಿಂಗಳು ತನಕ ಇರುತ್ತೆ. 1 ವರ್ಷದ ತನಕ ಹೋಗಬಹುದು. ಅದರ ನಂತರ ಕ್ಲಾಟ್ ಫಾರ್ಮೇಶನ್ ಸಾಧ್ಯತೆಗಳು ಕಡಿಮೆ. ಬಟ್ ಹಾರ್ಟ್ ಮಸಲ್ ವೀಕ್ ಆಗುತ್ತೆ, ಮಯೋಕಾರ್ಡೈಟಿಸ್ ಅಂತ ಇದೆ. ಹಾರ್ಟ್ ಮಸಲ್ ವೀಕ್ ಆಗುತ್ತೆ, ಇನ್ಫ್ಲಮೇಷನ್ ಇರೋದ್ರಿಂದ ಹಾರ್ಟ್ ಮಸಲ್ ಅಂತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥ ರಿಪೋರ್ಟ್ಸ್ ಇದೆ. ಮೋಸ್ಟ್ ಆಫ್ ದೆಮ್ ರಿಕವರ್ ಆಗ್ತಾರೆ. ಕೆಲವರು
ಎಲ್ ವಿ ಡಿಸ್ಫಂಕ್ಷನ್ ಅಂತ ಏನಿದೆ ಹಾರ್ಟ್ ಫಂಕ್ಷನ್ ಅದರ ಕ್ಷಮತೆ ಹೃದಯದ ಪಂಪಿಂಗ್ ಕ್ಷಮತೆ ಕಡಿಮೆ ಆಗಿ ಎಲ್ ವಿ ಡಿಸ್ಫಂಕ್ಷನ್ ಅಂತ ಕೆಲವರಿಗೆ ಇರುತ್ತೆ. ಬಟ್ ಹೃದಯಾಘಾತ ಆಗೋದು ಕೇವಲ ಆ ಟೈಮ್ನಲ್ಲಿ ಮಾತ್ರ. ಈಗ 3 ವರ್ಷಗಳ ನಂತರ 4 ವರ್ಷಗಳ ನಂತರ ಆಗ ಕೋವಿಡ್ ನಿಂದ ಬಳಲಿದವರು ಹೃದಯಾಘಾತಕ್ಕೆ ಒಳಗಾಗಿರುವ ಸಾಧ್ಯತೆಗಳು ಕಡಿಮೆ. எனவே ಅದರ ನಮ್ಮ ರಿಪೋರ್ಟು ಸಹ ಇನ್ನ ನಾಳೆ ಮುಗಿತಾ ಇದೆ. ಅದನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತೀವಿ. ಅದರ ವಿವರಗಳನ್ನ ಅವರೇ ತಿಳಿಸ್ತಾರೆ. ಸರಿ, ಜಿಲ್ಲಾ ಕೇಂದ್ರ ಕ್ಯಾನ್ಸರ್ ಕೇಂದ್ರ ಈ ಸರ್ಕಾರ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಅದೇ ಈಗ ಕೀಮೋಥೆರಪಿ ತಗೊಳ್ಳಕ್ಕೆ ಅವರು ಕಿದ್ವಾಗಿ ಬರ್ಬೇಕಾಯ್ತು, ಅಲ್ಲಿನೇ ಜಿಲ್ಲಾ ಮಟ್ಟದಲ್ಲಿ ತಗೋಬೇಕು, ಅದು ಒಳ್ಳೆ ಇದು. ಅದೇ ರೀತಿಯಲ್ಲಿನೇ ಈಗೇನು ಹಬ್ ಅಂಡ್ ಸ್ಪೋಕ್ ಮಾಡಲ್ ಮಾಡಿದ್ದಾರೆ. ಈಗ 86 ತಾಲೂಕುಗಳಲ್ಲಿ ಈಗ ಆಲ್ರೆಡಿ ಅದು ಕಾರ್ಯರೂಪಕ್ಕೆ ಬಂದಿದೆ. ಇನ್ನ 81 ತಾಲೂಕುಗಳು ಬಾಕಿ ಇದೆ. ಈಗ ಸರ್ಕಾರದಿಂದ ಇವನ್ ನಮ್ಮ ಆರೋಗ್ಯ ಮಂತ್ರಿಗಳು ಸಹ ಹೇಳಿದ್ರು, ಆ 81 ತಾಲೂಕುಗಳು ಸಹ ವಿಸ್ತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಅದು ಮಾಡಿದ್ರೆ ಅಲ್ಲಿ ಹತ್ರ ತಾಲೂಕ್ ಮಟ್ಟದಲ್ಲಿ ಮಾಡಿದ್ರಿಂದ ಅವರು 1 ಗಂಟೆ ಒಳಗಡೆ ಅಥವಾ 2 ಗಂಟೆ ಒಳಗಡೆ ಅಲ್ಲಿ ಹೋಗಿ ತಕ್ಷಣ ಹೃದಯಾಘಾತ ಆದಾಗ ಚಿಕಿತ್ಸೆ ಪಡೆದ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಕೆಲವು ಟ್ಯಾಬ್ಲೆಟ್ಸ್ ಕೊಡ್ಬೇಕಾಗುತ್ತೆ. ನಾವು ರಕ್ತ ಹೆಪ್ಪುಗಟ್ಟು ತಿನ್ನರ್ ಬ್ಲಡ್ ತಿನ್ನರ್ಸ್ ಅಂತೀವಲ್ಲ, ಹೆಪ್ಪುಗಟ್ಟು ತಡೆಯೋದಕ್ಕೆ ಇಂಜೆಕ್ಷನ್ ಕೊಡೋದ್ರ ಜೊತೆಗೆ ನಾವು ಆಸ್ಪಿರಿನ್ ಅಂತ ಒಂದು ಮಾತ್ರೆ ಕೊಡ್ತೀವಿ, ಆಮೇಲೆ ಕ್ಲೋಪ್ರೊಗ್ರಿಲ್ ಅಂತ ಮಾತ್ರೆ ಕೊಡ್ತೀವಿ, ಆಮೇಲೆ ಸ್ಟ್ಯಾಟಿನ್ ಅಂತ ಕೊಡ್ತಾರೆ. ನಂತರ ನಮ್ಮಲ್ಲಿ ಬರ್ತಾರೆ ರೆಫರ್ ಮಾಡಿ ಹಬ್ ಹಾಸ್ಪಿಟ್ಲಿಗೆ, ಮೇಜರ್ ಹಾಸ್ಪಿಟಲ್ ಹತ್ರ ಹೋಗಿ ಮತ್ತೆ ಬಂದಾಗ ಇಲ್ಲಿ ಅವಶ್ಯಕತೆ ಇದ್ರೆ ಆಂಜಿಯೋಗ್ರಾಮ್ ಮಾಡಿ, ಬ್ಲಾಕೇಜ್ ಇದ್ರೆ ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಅದನ್ನ ಅಲ್ಲಿ ತಗೋಬೇಕು. ಅದೇ ರೀತಿಯಲ್ಲಿ ನೀವು ಹೇಳಿದ್ರಲ್ಲ, ಜಿಲ್ಲಾ ಮಟ್ಟದಲ್ಲಿ ಕೆಲವು ಜಿಲ್ಲೆಗಳಲ್ಲೂ ಸಹ ಈ ಹಬ್ ಅಂಡ್ ಸ್ಪೋಕ್ ಮಾಡಿ, ಕೆಲವು ಜಿಲ್ಲೆಗಳಲ್ಲಿ ಎಲ್ಲಿ ಕಾರ್ಡಿಯಾಲಜಿ ಸ್ಪೆಸಿಲಿಟಿ ಇಲ್ಲಿದೋ ಅಲ್ಲಿಯೂ ಸಹ ಹಬ್ ಹಾಸ್ಪಿಟಲ್, ಈ ಸ್ಪೋಕ್ ಹಾಸ್ಪಿಟಲ್ ಇದೆ, ಅಲ್ಲಿನೂ ಸಹ. ನಾನು ಅದೇ NCD ಇದೇನಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಇತ್ತೀಚೆಗೆ ಅಸಂಕ್ರಾಮಿಕ ರೋಗಗಳು. ಮೊದಲೆಲ್ಲ ಕಮ್ಯುನಿಕಬಲ್ ಡಿಸೀಸ್ ಇಂದ ಜನ ಮರಣವಾಗ್ತಾ ಇದ್ರು. ಅದು ಮಲೇರಿಯಾ ಇರ್ಬೋದು, ಟ್ಯೂಬರ್ಕ್ಲೋಸಿಸ್ ಇರ್ಬೋದು, ಬೇರೆ ಬೇರೆ. ಈಗೇನಾಗಿದೆ, ಪ್ರಪಂಚದಲ್ಲಿ ಮರಣ ಹೊಂದಿದವರು 70% ನಾನ್ ಕಮ್ಯುನಿಕಬಲ್ ಡಿಸೀಸ್ ಇಂದ ಆಗ್ತಾರೆ. ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದ್ರೆ ಹೃದಯಾಘಾತ ಸೇರುತ್ತೆ, ಸ್ಟ್ರೋಕ್ ಸೇರುತ್ತೆ, ಆಮೇಲೆ ಕ್ಯಾನ್ಸರ್ ಸೇರುತ್ತೆ, ಇದರಲ್ಲಿ ಡಯಾಬಿಟಿಸ್ ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ, ಆಮೇಲೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸ್ ಅಂತ ಲಂಗ್ಸ್ ಡಿಸೀಸ್. ಇವೆಲ್ಲವುಗಳಿಂದ 70 ರಿಂದ 75% ಹೃದಯ ಮರಣ ಹೊಂದ್ತಾರೆ ಪ್ರಪಂಚದಲ್ಲಿ. ಅದರಲ್ಲಿ 25% ಈ ಹೃದಯಾಘಾತ ಹಾಗೂ ರಕ್ತನಾಳದ ಸಮಸ್ಯೆಗಳು ಅದರಿಂದ ಹೊಂದ್ತಾರೆ. ಅಂದ್ರೆ 25% ಅಂದ್ರೆ ಇದು ಬಹಳ ಹೆಚ್ಚಿನದು. ನಮ್ಮ ಇಂಡಿಯಾದಲ್ಲೇನೆ ಒಂದು ಸ್ಟ್ಯಾಟಿಸ್ಟಿಕ್ ಪ್ರಕಾರ ಪ್ರತಿ ವರ್ಷ ಹೃದಯಾಘಾತ ಅಂದ್ರೆ 30 lakhs 3 million ಪೀಪಲ್ ಆಗುತ್ತೆ. ಹಾಗೆ ಈಗ ಅದು 2017-18ರಲ್ಲಿ ಬಂದಾಗ್ತಾ ಇದು ಇನ್ನೂ ಜಾಸ್ತಿ ಆಗಿರುತ್ತೆ. ಈಗ ಕರೋನರಿ ಆರ್ಟರಿ ಡಿಸೀಸ್ ಅಂತಕ್ಕಂಥದ್ದು ಬಹಳ ಕಾಮನ್ ಆಗಿರುತ್ತೆ. ನಮ್ಮಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡ್ಕೋಬೇಕು, ಹಾಗೂ ನಿಯಮಿತವಾಗಿ ನಾವು ವ್ಯಾಯಾಮ ಮಾಡಬೇಕು. ಒಂದು 30 ರಿಂದ 45 ನಿಮಿಷ ದೇಹದ ತೂಕ ಜಾಸ್ತಿ ಆಗದಂಗೆ ನೋಡ್ಕೋಬೇಕು. ಆಹಾರ ಪದ್ಧತಿ ಕಡೆ ಗಮನ ಕೊಡಬೇಕು. ವೆಜಿಟೇರಿಯನ್ ಆದ್ರೆ ಸಂತೋಷ, ಇಲ್ಲ ಅಂದ್ರೆ ರೆಡ್ ಮೀಟ್ ಅಂತೂ ನಿಲ್ಲಿಸ್ಬೇಕಾಗುತ್ತೆ. ಹಣ್ಣು ಸೊಪ್ಪು ತರಕಾರಿಗಳನ್ನ ಸೇವಿಸ್ ಮಾಡಬೇಕು. ಅನುವಂಶೀಯತೆ ಇರ್ತಕ್ಕಂಥವ್ರು ಅತಿ ಬೇಗ ಪರಿಶೀಲನೆಗೆ ಬರಬೇಕಾಗುತ್ತೆ. ಈ ಸಕ್ಕರೆ ಕಾಯಿಲೆ BP ಇಲ್ಲ ಅಂತ ಒಂದು ಅವರು ಮನೋಭಾವ ಇರ್ಬೋದು, ಯಾವ ಸಿಂಪ್ಟಮ್ಸ್ ಇಲ್ಲ ಅನ್ನೋ ಮನೋಭಾವ ಬಿಟ್ಟು, ಅವು ಯಾವುದೇ ಚಿಹ್ನೆಗಳೇ ಇರೋದಿಲ್ಲ, ಎಸಿಂಪ್ಟಮ್ಯಾಟಿಕ್ ಡಿಸೀಸ್ ಅಂತೀವಿ. ಅವು ಪರೀಕ್ಷೆ ಒಳಗಾದಾಗ ಮಾತ್ರ ಗೊತ್ತಾಗುತ್ತೆ.